ಯಾವುದೇ ಸಾಸ್ ಬಳಸದೆ ಸಿಕ್ಕಾಪಟ್ಟೆ ಇಂಗ್ರೀಡಿಯೆಂಟ್ಸ್ ಬಳಸದೆ ಸಿಂಪಲ್ ಆಗಿ ಸೂಪರ್ ಟೇಸ್ಟಿಯಾಗಿ ಎಗ್ ರೈಸ್ನ 10 ನಿಮಿಷನಾಗ ಮನೆಗೆ ರೆಡಿ ಮಾಡ್ಕೊರಿ. ನಮಸ್ಕಾರ ಎಲ್ಲರಿಗೂ, ವಿಡಿಯೋ ನೋಡೋಕೆ ಬಂದಿರೋರು ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಸಿಂಪಲ್ ಆಗಿ ಎಗ್ ರೈಸ್ನ ಮನೆಗೆ ಮಾಡೋಣಂತ. ಬರ್ರಿ ವಿಡಿಯೋ ಶುರು ಮಾಡೋಣ. ನಾ ಇಲ್ಲಿ 1 ಗ್ಲಾಸ್ ಅನ್ನ ಮಾಡತ್ತೀನಿ. ಅದಕ್ಕೆ 6 ಮೊಟ್ಟೆ ತೊಗೊಂಡೀನಿ. ಮೊಟ್ಟೆ ಜಾಸ್ತಿ ಬೇಕನ್ನೋರು ಒಂದೆರಡು ಜಾಸ್ತಿನೂ ಹಾಕೋಬೋದು. ನಾ ಇಲ್ಲಿ 1 ಗ್ಲಾಸ್ನು ಸ್ವಲ್ಪ ಮ್ಯಾಲೆ ಹಾಕ್ಕೊಂಡಿನಿ ಅಕ್ಕಿ. ಈಗ ಅಕ್ಕಿನ 1-2 ಸಲ ಸ್ವಚ್ಛವಾಗಿ ತೊಳ್ಕೊಂಡು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಿ ಕುದಿಯಕ್ಕೆ ಇಡಬೇಕು. ನಾ ಇಲ್ಲಿ ಮ್ಯಾಲೆ ಒಂದು ಸ್ವಲ್ಪ ಜಾಸ್ತಿ ಅಕ್ಕಿ ಹಾಕ್ಕೊಂಡಿದ್ದೆ, ಅದಕ್ಕೆ ಇನ್ನೊಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡೀನಿ. ಆಮೇಲೆ ಅನ್ನ ಮಾಡುವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ರಿ, ಅದರಿಂದ ಅನ್ನ ಉದುರಾಗಿ ಬರ್ತದೆ. ಮತ್ತು ಉಪ್ಪು ಹಾಕಿ ಕುಕ್ಕರ್ ಮುಚ್ಚಿ ಇಟ್ಟಿನಿ. ಕುಕ್ಕರ 3 ವಿಜಲ್ ಹೊಡ್ಸ್ಕೊಂಡ್ರೆ ಸಾಕಾಗ್ತದೆ. 3-4 ವಿಜಲ್ ಹೊಡ್ಸ್ಕೊಂಡು ಅವೆಲ್ಲ ಹೋದ್ಮೇಲೆ ಕುಕ್ಕರ್ ಓಪನ್ ಮಾಡಿ ಅನ್ನನ ಸ್ವಲ್ಪ ಹಾರಾಕಿಡಬೇಕು. ಇನ್ನು ಒಗ್ಗರಣೆಗೆ ಏನೇನು ಬೇಕು ನೋಡ್ಕೊಂಡು ಬರೋಣ ಬರ್ರಿ. ಇಲ್ಲಿ ನಾ 2 ಈರುಳ್ಳಿ ತೊಗೊಂಡೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋಕ್ಕೆ ಬೆಳ್ಳುಳ್ಳಿ ಶುಂಠಿ ಎರಡೂ ರೆಡಿ ಮಾಡಿ ಇಟ್ಕೊಂಡೀನಿ. ನೀವು ಬೇಕಂದ್ರೆ ರೆಡಿ ಇತ್ತಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದೇ ತೊಗೋಬೋದು. ಮತ್ತು 2 ಮೆಣಸಿನ್ಕಾಯಿ ತೊಗೊಂಡೀನಿ, ಯಾಕಂದ್ರೆ ನಾವು ಇದಕ್ಕೆ ಖಾರ ಹಾಕಬೇಕು, ಖಾರದ ಪುಡಿ ಹಾಕಬೇಕು. ಇನ್ನು ಬೇಕಾಗೋ ಕಡಿ ಮಸಾಲೆಗಳು ನೋಡ್ರಿ. ಒಂದು ಸ್ವಲ್ಪ ಚಕ್ಕಿ ತೊಗೊಂಡೀನಿ, ಒಂದು 4-5 ಲವಂಗ, ಒಂದು 4-5 ಮೆಣಸು, ಒಂದಿಷ್ಟು ಪಲಾವ್ ಎಲೆ, ಇಷ್ಟೇ ಸಾಕ್ರಿ. ಇನ್ನು 6 ಮೊಟ್ಟೆಗಳು ತೊಗೊಂಡಿನಲ್ರಿ, ಮೊಟ್ಟೆಗಳನ್ನು ರೆಡಿ ಮಾಡಿ ಇಟ್ಕೊಂಡೀನಿ. ಈಗ ಮಸಾಲೆಗಳು ಏನೇನು ಬೇಕು ಅನ್ನೋದು ನೋಡೋಣ ಬರ್ರಿ. ಇಲ್ಲಿ ನಾನು ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿ ತೊಗೊಂಡೀನಿ, ಒಂದು ಅರ್ಧ ಚಮಚ ಅರಿಶಿಣ ತೊಗೊಂಡೀನಿ, ಒಂದು ಸ್ವಲ್ಪ ಮಸಾಲ ಖಾರ ತೊಗೊಂಡೀನಿ ರೀ. ಆಮೇಲೆ ಒಂದು ಚಮಚ ಗರಂ ಮಸಾಲ, ಒಂದು ಅರ್ಧ ಚಮಚ ಉಪ್ಪು, ಆಮೇಲೆ 1 ಚಮಚ ಧನಿಯಾ ಪೌಡ್ರ್ ತೊಗೊಂಡೀನಿ, ಒಂದು ಸ್ವಲ್ಪ ಕಸೂರಿ ಮೆಂತ್ಯ, ಇಷ್ಟಿದೆ ಸಾಕ್ರಿ. ಇನ್ನು ಬೇಯಿಸಿಟ್ಟಿದ ಅನ್ನ ಎಲ್ಲ ನಾ ಇಲ್ಲಿ ಹಾರಕ್ಕೆ ದೊಡ್ಡ ಪ್ಲೇಟ್ನೇ ಹಾಕಿ ಇಟ್ಕೊಂಡಿನಿ ನೋಡಿರಿ. ಇದು ಹಾರಿದ್ರೆ ಚಲೋ ಆಗ್ತದೆ, ಇಲ್ಲಾಂದ್ರೆ ಮೆತ್ತಗಾಗಿಬಿಡ್ತದೆ ಅನ್ನ. ಸ್ವಲ್ಪ ಚೆಂದಾಗೆ ತಣ್ಣಗಾಗಕ್ಕೆ ಬಿಡ್ರಿ. ಪೂರ ಅನ್ನನೂ ಪೂರ್ತಿ ತಣ್ಣಗಾಗೈತಿ. ಈಗ ಒಗ್ಗರಣೆಗೆ ಶುರು ಮಾಡ್ಕೊಂಬ್ರಿ. ಇಲ್ಲಿ ದೊಡ್ಡದೊಂದು ನಾ ಪಾತ್ರೆ ಇಟ್ಕೊಂಡೀನಿ. ದಪ್ಪ ತಳೆದ್ರೆ ಚಲೋ ರೀ, ಒತ್ತಂಗಿಲ್ಲ, ಚೆಂದ ಬೇಯ್ತಾವೆ ಮಸಾಲೆ ಗಿಸಲ ಎಲ್ಲ. ಅದಕ್ಕೆ ಒಂದಿಷ್ಟು ಎಣ್ಣೆ ಹಾಕ್ಕೊಂಡಿನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಚಲೋ ಆಗ್ತದೆ ರೀ ಎಗ್ ರೈಸಿಗೆ, ಯಾಕಂದ್ರೆ ನಾವು ಜಾಸ್ತಿ ಹೊರ್ಗಿನ ಸಾಸು ಗೀಸ್ ಏನು ಯೂಸ್ ಮಾಡಲ್ಲ. ಹಂಗಾಗಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೋತೀವಿ. ಇನ್ನು ಅದಕ್ಕೆ ಜೀರಿಗೆ ಹಾಕೋಬೇಕ್ರಿ, ಸಾಸಿವೆ ಹಾಕೋಬಾರ್ದು. ಬರೀ ಜೀರಿಗೆ ಹಾಕ್ಕೊಂಡು ನಾವೇನೇನು ತೊಗೊಂಡು ಇಟ್ಟಿದ್ವಲ್ಲ ಕಡಿ ಮಸಾಲೆಗಳು ಎಲ್ಲ ಅದ್ರೊಳಗೆ ಹಾಕ್ಕೊಂಡ್ಬಿಟ್ಟಿನಿ. ಅದು ಹಾಕೊಂಡ್ಮೇಲೆ ಇನ್ನು ಹೆಚ್ಚಿಟ್ಟಿದ ಈರುಳ್ಳಿ ಎಲ್ಲ ಹಾಕ್ಕೊಂಡೀನಿ ರೀ ಸ್ವಲ್ಪ. ಆಮೇಲೆ ಅದ್ರ ಜೊತೆ ಮೆಣಸಿನ್ಕಾಯಿ ಎಷ್ಟು ಹಾಕ್ಕೊಂಡೀನಿ. ಇನ್ನು ಕೊತ್ತಂಬರಿ ಪೂರ್ತಿ ಹೀಗೆ ಹಾಕೋಬೇಡ್ರಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹೀಗೆ ಹಾಕೊಳ್ಳೋದು ಬೇಡ, ಯಾಕಂದ್ರೆ ತಳ ಹಿಡ್ಕೊಂಡ್ಬಿಡ್ತದೆ, ಅಂಟ್ಕೊಂಡ್ಬಿಡ್ತದೆ ಕೆಳಗೆಲ್ಲ. ಅದು ಸ್ವಲ್ಪ ಉಳ್ಳಾಗಡ್ಡಿ ಎಲ್ಲ ಫ್ರೈ ಆದಮೇಲೆ ಹಾಕ್ಕೊಳ್ಳೋಣಂತ. ಈಗ ಬರೀ ಮೆಣಸಿನ್ಕಾಯಿ ಈರುಳ್ಳಿ 2 ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ಚೆಂದಾಗೆ ಕೈ ಆಡಿಸ್ಕೊಂಡು ಫ್ರೈ ಮಾಡಬೇಕು. ಈರುಳ್ಳಿ ಸ್ವಲ್ಪ ಮೆತ್ತಗಾಗಬೇಕು ರೀ, ಅದು ಕಲರ್ ಚೇಂಜ್ ಆಗತ್ತನ ಫ್ರೈ ಮಾಡಬೇಕು. ಕರಿಬೇವನ್ನು ಹೀಗೆ ಹಾಕೋರಿ. ಕರಿಬೇವನ್ನು ಹಾಕ್ಕೊಂಡು ಫ್ರೈ ಮಾಡತ್ತೀನಿ ರೀ ನಾನು. ಈಗ ಹಾಕಿದ ಈರುಳ್ಳಿ ಎಲ್ಲ ಫ್ರೈ ಆಗ್ಯಾವ್ರಿ, ನೋಡ್ತಿರ್ಬೇಕು ಮೆತ್ತಗಾಗ್ಯಾವ, ಕಲರ್ ಚೇಂಜ್ ಆಗ್ಲಕತ್ತದ. ಈ ಟೈಮ್ನಾಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳತ್ತೀನಿ. ಅದನ್ನ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿದಾಗ ಪೂರ್ತಿ ಕೊತ್ತಂಬರಿ ಹಾಕೊಳ್ಳೋದು ಬೇಡ, ಸ್ವಲ್ಪ ಒಗ್ಗರಣೆದ ಹಾಕೊಳ್ಳೋಮು. ಆಮೇಲೆ ಲಾಸ್ಟಿಗೆ ಹಾಕ್ಕೊಳ್ಬೇಕು ಉಳಿದಿದ್ದೆಲ್ಲ. ಈಗ ಸ್ವಲ್ಪ ಹಾಕ್ಕೊಂಡಿನಿ ಕೊತ್ತಂಬರಿ, ಅದನ್ನು ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಈಗ ಈರುಳ್ಳಿ ಎಲ್ಲ ಫ್ರೈ ಆಗ್ಯಾವ್ರಿ. ಈಗ ನಾವು ಮಸಾಲ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಏನೇನು ತೊಗೊಂಡಿದ್ವಲ್ಲ ಎಲ್ಲ ಮಸಾಲ ಹೀಗೆ ಒಂದೇ ಸಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಹಾಕಿದ ಮಸಾಲೆ ಎಲ್ಲ ಈರುಳ್ಳಿ ಜೊತೆ ಚೆಂದ ಮಿಕ್ಸ್ ಆಗೈತಿ. ಇನ್ನು ತೊಗೊಂಡಿರೋ ಎಲ್ಲ ಮೊಟ್ಟೆಗಳನ್ನ ಒಂದೊಂದಾಗಿ ಹೊಡೆದು ಹಾಕೊಳ್ಳೋಣ ಅಂತ ಬರ್ರಿ. ನಾ ಇಲ್ಲಿ 6 ಮೊಟ್ಟೆಗಳು ತೊಗೊಂಡಿದ್ದೆ, 6 ಮೊಟ್ಟೆಗಳನ್ನ ಒಂದೊಂದಾಗಿ ಹೊಡೆದು ಮಿಕ್ಸ್ ಮಾಡ್ಕೊಂಡೀನಿ. ಎಲ್ಲ ಒಂದೇ ಸಲ ಪೂರ್ತಿ ಮಿಕ್ಸ್ ಮಾಡೋಕೆ ಹೋಗಬೇಡ್ರಿ, ಸ್ವಲ್ಪ ಮಿಕ್ಸ್ ಮಾಡಿರಿ, ಯಾಕಂದ್ರೆ ಅದು ಪೂರ್ತಿ ಸಣ್ಣ ಆಗಿಬಿಡ್ತದೆ. ಮೊಟ್ಟೆ ಸ್ವಲ್ಪ ಜಾಸ್ತಿ ದಪ್ಪ ಬಂದರೆ ಚಲೋ ಎಗ್ ರೈಸ್ದಾಗ. ಹಂಗಾಗಿ ಸ್ವಲ್ಪ ಸೌಟ್ನಿಂದ ಅದೆಲ್ಲ ಇರ್ತದಲ್ರಿ, ಅದು ಒಡ್ಡಿರಿ ಅಷ್ಟೇ, ಜಾಸ್ತಿ ಕೈ ಆಡ್ಸೋಕೆ ಹೋಗಬೇಡ್ರಿ. ಇನ್ನು ಇದು ಒಗ್ಗರಣೆ ರೆಡಿ ಆಯ್ತು ರೀ ಮೊಟ್ಟೆದು. ನೋಡಿರಿ ಎಲ್ಲ ಪೂರ್ತಿಯಾಗಿ ಬೆಂದದ ಚೆಂದಾಗೆ.
ಈ ಥರ ಆದ್ರೆ ಚಲೋ ಆಗ್ತದೆ ರೀ ಟೇಸ್ಟ್. ಜಾಸ್ತಿ ಸಣ್ಣ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಸೌಟ್ನಿಂದ ಹಿಂಗೆ ಹೊಡ್ಕೊಂಡ್ರೆ ಸಣ್ಣ ಆಗ್ತದದು. ಇನ್ನು ತಣ್ಣಗೆ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ರೀ ರೈಸ ರೆಡಿ ಮಾಡಿಕೊಂಡು ಆ ರೈಸ್ನ ಒಳಗೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣಂತ. ಇದು ಲಾಸ್ಟ್ ಸ್ಟೆಪ್ಪ ನೋಡಿರಿ. ನಾ ಎಲ್ಲ ರೈಸ್ನ ಹಾಕ್ಕೊಳಕತ್ತೀನಿ. ಅನ್ನ ಬೇಯಿಸಿ ಇಟ್ಕೊಂಡಿದ್ವಿ ಅಂದ್ರೆ 10 ನಿಮಿಷದಾಗ ಎಗ್ ರೈಸ್ ರೆಡಿನೇ ಆಗಿಬಿಡ್ತದೆ ರೀ. ಅವ್ರಿಗೆಲ್ಲ ಸಿಕ್ಕಾಪಟ್ಟೆ ಟೇಸ್ಟಿಂಗ್ ಪೌಡ್ರ ಅದು ಇದು ಸಾಸ್ ಹಾಕಿ ಮಾಡಿರ್ತಾರೆ. ಅದನ್ನು ತಿಂದು ಹೊಟ್ಟೆ ನೋವು ಬರ್ಸ್ಕೊಳ್ಳೋದ್ಕಿಂತ ಆರಾಮಾಗಿ ಮನೆಯಾಗೆ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ನೋದು ಎಷ್ಟೋ ಆಸೆ ಅಲ್ರಿ. ಪೂರ್ತಿ ರೈಸ್ ಹಾಕ್ಕೊಂಡು ಚೆಂದಾಗೆ ಮಿಕ್ಸ್ ಮಾಡ್ತೀನಿ ನೋಡ್ರಿ. ಈಗ ನಿಧಾನಕ್ಕೆ ಮಿಕ್ಸ್ ಮಾಡೋದ್ರಿ. ಇದು ನಂದು ಹೊಸ ಅಕ್ಕಿ ಆಗಿರೋದ್ರೆ ಸ್ವಲ್ಪ ಜಾಸ್ತಿ ಉದುರಾಗಿಲ್ಲ ರೀ. ಪಾಲಿಶ್ ಅಕ್ಕಿದ್ವು ಅಂದ್ರೆ ಭಾಳ ಉದುರಾಗ್ತಿತ್ತದು. ಇದು ಹೊಲದಿಂದ ತೊಗೊಂಡಿದ್ದು ಅಕ್ಕಿ ಅದ ರೀ. ಹಂಗಾಗಿ ಚಲೋ ಅಕ್ಕಿ ಇದ್ರು ಪಾಲಿಶ್ ಇಲ್ಲಾರಕ್ಕೆ ಅದು ಅಷ್ಟು ಉದುರಾಗಿ ಬಂದಿಲ್ಲ ಅನ್ನ. ಅಂಗಡಿದಾಗಿಂದು ಅಕ್ಕಿ ತೊಗೊಂಡ್ರೆ ಉದುರಾಗಿ ಬರ್ತಿತ್ತು. ಬಾಸುಮತಿ ಅಕ್ಕಿನೂ ಯೂಸ್ ಮಾಡ್ಬೋದು ರೀ ಮಾಡೋರು. ಮುಗಿತ್ರಿ. ಇನ್ನೇನು ಜಾಸ್ತಿ ಮಾಡೋಗತ್ತೇ ಇಲ್ಲ. ಮ್ಯಾಲೆ ನಾನು ಸ್ವಲ್ಪ ಕೊತ್ತಂಬರಿ ಉಳಿದಿತ್ತಲ್ಲ ಅದನ್ನು ಮ್ಯಾಗ ಹಾಕ್ಕೊಂಡೀನಿ. ಈಗ ನೋಡಿರಿ ಎಷ್ಟು ಚಂದ ಅನ್ಸಕತ್ತದ ರೈಸ. ಕಲರು ಅದು ನೋಡಿದ್ರೆ ಗೊತ್ತಾಗ್ತದೆ. ಟೇಸ್ಟ್ ಮಾತ್ರ ಭಾರಿ ಇರ್ತದೆ. ಸಿಂಪಲ್ ಸ್ಟೆಪ್ಪು, ಟೇಸ್ಟ್ ಮಾತ್ರ ಸಾಕತ್ತಾಗಿರ್ತದೆ. ಒಂದು ಸಲ ಟ್ರೈ ಮಾಡಿ ನೋಡಿರಿ. ಮಾಡಿದ್ರಿ ಅಂದ್ರೆ ಚಲೋ ಆಗಿತ್ತಂದ್ರೆ ಕಾಮೆಂಟ್ ಹಾಕೋದು ಮಾತ್ರ ಮರಿಬೇಡ್ರಿ. ಲೈಕ್ ಕೊಡೋದಂತ್ರ ಮೊದಲೇ ಮರಿಬೇಡ್ರಿ. ನೋಡಿ ಹಾಗೆ ಹೋಗ್ಬಿಡ್ತೀರಿ ವಿಡಿಯೋ. ದಯವಿಟ್ಟು ಲೈಕ್ ಕೊಟ್ಟು ಹೋಗ್ರಿ. ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಸಿಗ್ತೀನಿ ಮತ್ತೆ ಮುಂದಿನ ವಿಡಿಯೋ ಜೊತೆ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.